ನೋಡಿ ಸರ್, ಇದು ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರು ಅಲ್ಲಿ ಕಾಣ್ತಾ ಇದ್ದಲ್ಲ, ಅಲ್ಲಿ ನಿಂದಕ್ಕೆ ಇದು ರಸ್ತೆ ಇರೋದು. ಇದು ಇವ್ರು ಲ್ಯಾಂಡ್ ಒಳಗಡೆ ರಸ್ತೆ ಮಾಡ್ಕೊಂಡಿದ್ದಾರೆ. 2 ಕಡೆ ಡಿವೈಡ್ ಮಾಡ್ಕೊ ಮಧ್ಯೆ ರಸ್ತೆ ಮಾಡ್ಕೊಂಡಿದ್ದಾರೆ ಅವರು. ಏನಾರ ತರಕಾರಿ ಬೆಳೆದ್ರ, ಏನಾರ ಫಸಲು ಬೆಳೆದ್ರ ರೋಡ್ ಇರಲಿ ಅಂತ ಅಂದ್ಬಿಟ್ಟು ಈ ಕಡೆ 8 ಗಂಟೆ ಬರಬೇಕು ಅಂದ್ಬಿಟ್ಟು ಮಧ್ಯೆ ರಸ್ತೆ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಫುಲ್ ಕಬ್ಬೇನು ಕಾಣ್ತಾ ಇದೆ. ಇದೆಲ್ಲ 7.5 ಎಕರೆ ಟೋಟಲ್ಲು. 2 ಬೋರ್ಗಲ್ ಐತೆ, ಒಂದು 25 ಕೆವಿ ಟಿ ಸಿ ಐತೆ. ನೋಡಿ, ಅಡ್ಕೆ ಗಿಡನ ಸೇರ್ತದೆ 1.25 ಎಕರೆ ಈ ಸೈಡಲ್ಲಿ. ಜಾಗ ಮಾತ್ರ ಸೂಪರಾಗಿದೆ. ಒಳ್ಳೆ ರೆಡ್ ಸಾಯಿಲು, ಪೆನ್ಷನ್ ಇಲ್ಲ. ಎಲ್ಲ ಸುತ್ತ ತೋಟಗಳು, ಹೊರಗಡೆ ಹೊರವು ರೈತರುಗಳವು. ವಾಟ್ರ್ ಬೆಟ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಇದು 25 ಕೆವಿ ಟಿ ಸಿ ಇಡ್ಸ್ಕೊಂಡಿದ್ದಾರೆ. ನೋಡಿ, ಎಲ್ಲ ಫುಲ್ ಕಬ್ಬಿದೆ. ಇದು ಆಲ್ರೆಡಿ ಇದು ಪರ್ಚೇಸ್ ಮಾಡಿದ್ದಾರೆ. 7-8 ವರ್ಷ ಆಗಿದೆ ಪರ್ಚೇಸ್ ಮಾಡಿದ್ದು. ಜಾಗ ಮಾತ್ರ ಫುಲ್ಲು ತುಂಬ ಚೆನ್ನಾಗಿದೆ. ಎಲ್ಲ ರೆಡ್ ಸಾಯಿಲು. 7.5 ಎಕರೆ ಬಂದಿರುವಂಥ ಜಾಗ. ಬೋರಲ್ಲಂತೂ ಒಳ್ಳೆ ನೀರಿದೆ. ಇದು ಮಳವಳ್ಳಿಯಿಂದ 20 ಕಿಲೋಮೀಟ್ರ್ ಆಗುತ್ತಾ, ಬೆಂಗಳೂರಿಂದ 120 ಕಿಲೋಮೀಟ್ರು. ಇದು ಒಂದು ಹೋಬ್ಳಿ ಬರ್ತದೆ. ಹೋಬ್ಳಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಎಲ್ಲ ಫುಲ್ ಕಬ್ಬು ಹಾಕ್ಬಿಟ್ಟಿದ್ದಾರೆ. ಇವರು ಎಕರೆ 50 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ. ಬೆಂಗಳೂರಿಂದ 120, ಮಳವಳ್ಳಿಯಿಂದ 20 ಕಿಲೋಮೀಟ್ರ್ ಆಗುತ್ತಾ. ಇದು ಮಧ್ಯೆ ರಸ್ತೆ ಇವರೇ ಬಿಟ್ಕೊಂಡಿರೋದು. 2 ಕಡೆಗೆ ಡಿವೈಡ್ ಆಗಿದೆ ಜಮೀನು. ಇವ್ರು ಸ್ವಂತಾಗಿ ರೋಡ್ ಮಾಡ್ಕೊಂಡಿರೋದು. ಜಾಗ ಮಾತ್ರ ಭಾಳ ಸ್ಕ್ವೇರ್ಗಿದೆ. ಎಲ್ಲ ಫುಲ್ ರೆಡ್ ಸಾಯಿಲು. ಎಕರೆ 50 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಏನು ಹೆಚ್ಚು ಕಮ್ಮಿ 1 ಲಕ್ಷ 2 ಲಕ್ಷ ಕಮ್ಮಿ ಆಗ್ಬೋದು. ನೆಗೋಷಿಯಬಲ್ ಇದೆ.